ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು ನಿಮ್ಮ ಪ್ರಥಮ PUC ಅಧ್ಯಾಯದ 4ನೇ ಅಧ್ಯಾಯದಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕರಣದಲ್ಲಿ ಇದುವರೆಗೂ ಕೂಡ ಸಂಸ್ಕೃತಿಯ ಅರ್ಥ, ವ್ಯಾಖ್ಯೆ, ಹಾಗೆ ಅವುಗಳ ಲಕ್ಷಣಗಳು, ಹಾಗೆ ಆ ಸಂಸ್ಕೃತಿಯ ವಿಧಗಳ ಬಗ್ಗೆ ತಿಳಿದುಕೊಂಡಿದ್ದೀರ. ಆ ಸಂಸ್ಕೃತಿ ವಿಧಗಳಂದಾಗ ಇಲ್ಲಿ ಬೌದ್ಧ ಸಂಸ್ಕೃತಿ ಮತ್ತು ಅಬೌದ್ಧ ಸಂಸ್ಕೃತಿಯನ್ನು ನೋಡಿದ್ದೀರಿ. ಇಂದು ನಾವು ಈ ಸಾಮಾಜಿಕರಣದ ಹಂತಗಳು, ಹಾಗೆ ಆ ಸಾಮಾಜಿಕರಣದ ವ್ಯಾಖ್ಯೆ, ಅರ್ಥ, ವ್ಯಾಖ್ಯೆ, ಅವುಗಳ ಹಂತಗಳ ಬಗ್ಗೆ ಹಾಗೂ ಅವುಗಳ ನಿಯೋಗಿಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳ ಫಸ್ಟ್ ನಾವು ನೋಡೋಣ. ಸಾಮಾಜಿಕರಣ ಅಂದರೆ ಇಷ್ಟೇ, ಜೈವಿಕ ಅರ್ಥದಲ್ಲಷ್ಟೇ ವ್ಯಕ್ತಿ ಹುಟ್ಟಿನಿಂದ ಮಾನವ ಜೀವಿ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ. ಮಗು ಹುಟ್ಟಿದ ತಕ್ಷಣ ಜೀವಿಯಾಗಿ ಹುಟ್ಟುತ್ತಾನೆ, ಆ ವ್ಯಕ್ತಿ ಈ ಮಾನವ ಜೀವಿಯಾಗಿ ಬೆಳೆಯಲಿಕ್ಕೆ ಕಾರಣ ಆಗ್ತದೆ. ಇಲ್ಲಿ ಜೈವಿಕ ಅಗತ್ಯತೆಗಳೊಂದಿಗೆ ಮಾನವ ಶಿಶು ಈ ಪ್ರಪಂಚಕ್ಕೆ ಕಾಲಿಡುತ್ತೆ, ಪ್ರಪಂಚಕ್ಕೆ ಬರುತ್ತೆ. ಸಾಮಾನ್ಯ ಮಾನವ ಜೀವಿಯಾಗಿ ಒಂದು ಶಿಶುವಾಗಿ ಹುಟ್ಟಿದಂಥ ಮನುಷ್ಯ ಇಲ್ಲಿ ಪ್ರಪಂಚಕ್ಕೆ ಒಂದು ಕೊಡುಗೆಯನ್ನು ನೀಡಲಿಕ್ಕೆ, ಸಮಾಜಕ್ಕೆ ಪ್ರೇರಣೆಯಾಗಲಿಕ್ಕೆ ಈ ವ್ಯಕ್ತಿ ಅಸ್ತಿತ್ವಕ್ಕೆ ಬರ್ತಾನೆ. ಹಾಗೆ ಇಲ್ಲಿ ಏನು ಮಾಡುತ್ತೆ, ಕ್ರಮೇಣ ಈ ಮಗು ಹುಟ್ಟಿದ ಮೇಲೆ ಅವನನ್ನು ಕ್ರಮೇಣ ಮಾನವ ಜೀವಿಯಾಗಿ ಅಂದರೆ ಸಮಾಜ ಜೀವಿಯನ್ನಾಗಿ ರೂಪಿಸಲಾಗುತ್ತೆ. ಯಾವುದಪ್ಪ ರೂಪಿಸುವಂಥದ್ದು ಅನ್ನೋದಾದ್ರೆ ಈ ಸಾಮಾಜಿಕರಣ. ಅವನು ನಡೆದುಕೊಳ್ಳುವಂತಹ ರೀತಿ, ಆಲೋಚಿಸುವಂತಹ ಸಾಮಾಜಿಕ ಕ್ರಮಗಳನ್ನು ಇಲ್ಲಿ ಕಲಿತಾ ಹೋಗ್ತಾನೆ. ಮಗು ಸಾಮಾನ್ಯ ಶಿಶುವಾಗಿ ಹುಟ್ಟುತ್ತಾನೆ, ದಿನ ಕಳೆದಂತೆ ಏನು ಮಾಡ್ತಾನೆ, ಸಮಾಜದಲ್ಲಿ ಅವನನ್ನು ಜೀವಿಯನ್ನಾಗಿ ಮಾರ್ಪಾಡು ಮಾಡಲಾಗುತ್ತೆ. ಯಾವುದು ಜೀವಿಯನ್ನಾಗಿ ಮಾರ್ಪಡಿಸುತ್ತೆ ಅನ್ನೋದಾದ್ರೆ ಈ ಸಾಮಾಜಿಕರಣ ಅನ್ನುವಂಥದ್ದು. ಈ ವ್ಯಕ್ತಿ ಏನು ಮಾಡ್ತಾನೆ, ಸ್ವತಃ ಆಲೋಚಿಸುವಂತಹ, ಹಾಗೆ ಸಮಾಜದಲ್ಲಿ ನಾನು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕೆನ್ನುವಂತಹ ಅಂಶಗಳನ್ನು ಇಲ್ಲಿ ವ್ಯಕ್ತಿ ಕಲಿತಾ ಹೋಗ್ತಾನೆ. ಹಾಗೆ ಜೊತೆಗೆ ಅವನಲ್ಲಿ ಮೂಡುತ್ತಾ ಹೋಗುತ್ತೆ. ವ್ಯಕ್ತಿತ್ವ ಅನ್ನೋದು ಆಟೋಮೆಟಿಕ್ ಆಗಿ ಮೂಡುತ್ತೆ. ಇತರರ ಜೊತೆಗಿನ ಸಂಬಂಧದಲ್ಲಿ, ವೃತ್ತಿಯಲ್ಲಿ, ಆಲೋಚನೆಗಳಲ್ಲಿ, ಹಾಗೆ ಹವ್ಯಾಸ, ಅಭಿವ್ಯಕ್ತಿಗಳಲ್ಲಿ ಯಾವ ರೀತಿಯಲ್ಲಿ ಮೂಡಿಸ್ಬೇಕೆನ್ನುವಂಥ ಗುಣಗಳನ್ನು ಕಲಿತಾ ಹೋಗ್ತಾನೆ. ಶಿಶುವಾಗಿ ಹುಟ್ಟಿದ ತಕ್ಷಣ ಏನು ಮಾಡ್ತಾನೆ, ಆ ಮಗು ದಿನ ಕಳೆದಂತೆ ಏನು ಮಾಡ್ತಾನೆ, ಇತರರ ಜೊತೆಯಲ್ಲಿ ಸಂಬಂಧದಲ್ಲಿ ವ್ಯಕ್ತಿ ಆಲೋಚನೆಗಳು, ಹವ್ಯಾಸಗಳು, ಹಾಗೆ ಅಭಿವ್ಯಕ್ತಿಗಳು, ಪ್ರಾಮಾಣಿಕಗಳನ್ನು ಸಂಬಂಧಪಟ್ಟಂತೆ ಆ ವ್ಯಕ್ತಿ ದಿನ ಕಳೆದಂತೆ ಪಡೆದುಕೊಳ್ತಾನೆ. ಹಾಗೆ ವ್ಯಕ್ತಿಗಳ ಜೊತೆಗೆ ವ್ಯವಹರಿಸುತ್ತಾ ಹೋಗ್ತಾನೆ ದಿನ ಕಳೆದಂತೆ. ಚಿಕ್ಕ ಮಗು ಹೋಗಿದ್ದಾಗ ದಿನ ಕಳೆದಂತೆ ಏನು ಮಾಡ್ತಾನೆ, ಅವನು ಇನ್ನೊಬ್ಬ ವ್ಯಕ್ತಿಗಳೊಂದಿಗೆ ವ್ಯವಹರಿಸ್ತಾ ಹೋಗ್ತಾನೆ, ಮಾತಾಡ್ತಾ ಹೋಗ್ತಾನೆ, ವ್ಯವಹಾರವನ್ನು ಅವನು ಇಟ್ಕೊಳ್ತಾ ಹೋಗ್ತಾನೆ. ಈ ರೀತಿಯಲ್ಲಿ ಅನನ್ಯ ಕ್ರಿಯೆಯಲ್ಲಿ ಆ ವ್ಯಕ್ತಿ ಅಭಿರುಚಿಗಳು, ಹಾಗೆ ಮೌಲ್ಯಗಳನ್ನು ಪಡಿತಾ ಹೋಗ್ತಾನೆ. ಅಂದ್ರೆ ಅನ್ಯೂನ್ಯತೆ ಇರುತ್ತೆ, ಪ್ರೀತಿ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ, ಮೌಲ್ಯಗಳು, ಹವ್ಯಾಸಗಳು, ಆಧಾರಗಳನ್ನು ಅವನು ಏನು ಮಾಡ್ತಾನೆ, ಬೆಳೆಸಿಕೊಳ್ತಾ ಹೋಗ್ತಾನೆ. ಹಾಗೆ ಈ ಪರಿವರ್ತನೆ ಪ್ರಕ್ರಿಯೆಯಲ್ಲಿ ಮಾನವ ಜೀವಿಯಾಗಿ ಬದಲಾಗ್ತಾನೆ. ಪ್ರಾರಂಭದಲ್ಲಿ ಮೃಗೀಯ ಜೀವಿ ಆಗಿರ್ಬೋದು, ಅವನು ಪ್ರಾಣಿಯ ರೀತಿಯಲ್ಲಿ ವರ್ತಿಸ್ಬೋದು. ದಿನ ಕಳೆದಂತೆ ಅವನಿಗೆ ಸಾಮಾಜಿಕರಣ ಆಗ್ತಾ ಹೋಗುತ್ತೆ. ನಾನು ಯಾವ ರೀತಿಯಲ್ಲಿ ಬೆಳಿಬೇಕು, ಯಾರೊಂದಿಗೆ ಯಾವ ರೀತಿಯಲ್ಲಿ ನಾನು ಮಾತಾಡಬೇಕು, ವ್ಯವಹರಿಸಬೇಕು, ಯಾವ ರೀತಿಯಾಗಿ ಆಲೋಚನೆ ಮಾಡಬೇಕು ಎನ್ನುವಂಥ ಗುಣಗಳನ್ನು ಕಲಿಯುವ ಮೂಲಕ ಏನು ಮಾಡ್ತಾನೆ, ದಿನ ಕಳೆದಂತೆ ಮಾನವ ಜೀವಿಯಾಗಿ ಬದಲಾಗುತ್ತಾನೆ. ಹಾಗೆ ವ್ಯಕ್ತಿಯು ಜೈವಿಕ ಜೀವಿಯನ್ನ, ಈ ಸಮಾಜದ ನೋಡಿದರೆ ಜೈವಿಕ ಜೀವಿಯನ್ನ ಸಮಾಜ ಜೀವಿಯನ್ನಾಗಿ, ವ್ಯಕ್ತಿಯನ್ನ ಸಾಮಾಜಿಕ ವ್ಯಕ್ತಿಯನ್ನಾಗಿ ಬದಲಿಸುವಂತಹ ಒಂದು ಕ್ರಿಯೆಯನ್ನ ಸಾಮಾಜಿಕರಣ ಅಂತ ಕರಿತೀವಿ. ನೆನಪಿರಲಿ, ಜೈವಿಕ ಜೀವಿಯನ್ನ, ಈ ಪ್ರತಿಯೊಂದು ಜೀವಿಗಳಿದ್ದಾವೆ, ಕಾಡಿನಲ್ಲಿ ಕೂಡ ಜೀವಿಗಳಿದ್ದಾವೆ, ಮನುಷ್ಯನ ಒಂದು ಜೀವಿನೇ. ಅಂತಹ ಹುಟ್ಟಿದ ಶಿಶುವನ್ನ, ಒಂದು ಜೀವಿಯನ್ನ ಸಮಾಜ ಜೀವಿಯಾಗಿ, ವ್ಯಕ್ತಿಯನ್ನ ಸಾಮಾಜಿಕ ವ್ಯಕ್ತಿಯನ್ನಾಗಿ ಮಾರ್ಪಾಡು ಮಾಡುವಂಥ ಒಂದು ಪ್ರಕ್ರಿಯೆಯನ್ನ ಸಾಮಾಜಿಕರಣ ಅಂತ ನಾವಿಲ್ಲಿ ಕಾಣ್ತೀವಿ. ಅರ್ಥ ಆಗ್ತಿಲ್ಲ ಸಾಮಾಜಿಕರಣದ ಅರ್ಥ? ಇಲ್ಲಿ ಮಗು ಜೀವಿಯಾಗಿ, ಸಾಮಾನ್ಯ ಜೀವಿಯಾಗಿ ಹುಟ್ಟುತ್ತಾನೆ. ಅವನು ದಿನಗಳಂತೆ ಆಲೋಚನೆ, ವ್ಯವಹಾರಗಳನ್ನು, ಹವ್ಯಾಸಗಳು, ಹಾಗೆ ಅಭಿವ್ಯಕ್ತಿಗಳನ್ನು, ಪ್ರಮಾಣಗಳನ್ನು ಪಡೆದುಕೊಳ್ತಾ ಹೋಗ್ತಾನೆ. ಇದರಿಂದ ವ್ಯಕ್ತಿ ವಿಕಾಸಗೊಳ್ತಾ ಹೋಗ್ತಾನೆ. ಅವನ ಬುದ್ಧಿ, ಆಲೋಚನೆಗಳು, ಹೊಸ ಯೋಜನೆಗಳು, ಅನ್ಯೂನ್ಯ ಕ್ರಿಯೆ, ಯಾರೊಂದಿಗೆ ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಅನ್ನುವಂಥ ಗುಣಗಳನ್ನು ಕಲಿಯುವುದನ್ನು ಸಾಮಾಜಿಕರಣ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇಷ್ಟು ಈ ಸಾಮಾಜಿಕರಣದ ಅರ್ಥವನ್ನು ನೋಡಿದಿರ ವಿದ್ಯಾರ್ಥಿಗಳೇ. ಈಗ ಸಾಮಾಜಿಕರಣದ ವ್ಯಾಖ್ಯೆಗಳನ್ನು ನೋಡೋದಾದ್ರೆ ಏನಪ್ಪ ಸಾಮಾಜಿಕರಣದ ವ್ಯಾಖ್ಯೆಗಳಂದಾಗ ಎಚ್.ಎಂ. ಜಾನ್ಸನ್ ಅವರು ಹೇಳ್ತಾ ಹೋಗ್ತಾರೆ. ಎಚ್.ಎಂ. ಜಾನ್ಸನ್ ಅವರು ಏನು ಹೇಳ್ತಾರೆ? ಎಚ್.ಎಂ. ಜಾನ್ಸನ್ ಅಂತಂದ್ರೆ ಸಾಮಾಜಿಕ ಪಾತ್ರಗಳನ್ನು ನಿರ್ವಹಿಸಲು ಪಾತ್ರಧಾರಿಯನ್ನ ಸಮರ್ಥನನ್ನಾಗಿಸುವ ಕಲಿಕೆಯೇ ಸಾಮಾಜಿಕರಣ. ಸಾಮಾಜಿಕ ಪಾತ್ರಗಳನ್ನು ನಿರ್ವಹಿಸಲು ಪಾತ್ರಧಾರಿಯನ್ನ ಸಮರ್ಥನನ್ನಾಗಿಸುವ ಒಂದು ಕಲಿಕೆಯೇ ಸಾಮಾಜಿಕರಣ ಅಂತಂದು ಎಚ್.ಎಂ. ಜಾನ್ಸನ್ ಅವರು ಹೇಳಿದ್ದಾರೆ.
ಅಂದ್ರೆ ಸಾಮಾಜಿಕ ಪಾತ್ರ. ಇಲ್ಲಿ ವ್ಯಕ್ತಿ ಇದ್ದಾನೆ ಅಂದ್ರೆ ಆ ವ್ಯಕ್ತಿಯ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಪಾತ್ರ ಇದೆ, ಅವನು ಸಮಾಜದಲ್ಲಿ ಕೆಲಸಗಳನ್ನ ನಿರ್ವಹಿಸಬೇಕಾದ್ರೆ ಅವನಲ್ಲಿ ಒಳ್ಳೆಯ ಸಾಮರ್ಥ್ಯವಾದಂತಹ ಪಾತ್ರವನ್ನ ಸೃಷ್ಟಿ ಮಾಡಬೇಕು. ಆ ಸಾಮರ್ಥ್ಯವನ್ನ ಇಲ್ಲಿ ಏನಂತ ಕರಿತೀವಿ, ಏನ್ ಕರಿತೇನೆ ಅದನ್ನ ಸಾಮಾಜಿಕರಣ ಅಂತಂದು ಎಚ್.ಎಂ. ಜಾನ್ಸನ್ ಅವರು ತಿಳಿಸ್ತಾರೆ. ಹಾಗೆ ಮತ್ತೊರ್ವರಾದಂತ ಈ ಸಾಮಾಜಿಕರಣ ಅಂದ್ರೆ ಏನು ತನ್ನದೇ ಆದ ರೀತಿಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಕ್ಬರ್ ಮತ್ತು ನೀಮ್ ಕಾಫ್ ಅವರು ಹೇಳ್ತಾ ಹೋಗ್ತಾರೆ. ಅಕ್ಬರ್ ಮತ್ತು ನೀಮ್ ಕಾಫ್ ಅವರು ಏನ್ ಹೇಳ್ತಾರೆ? ಅಕ್ಬರ್ ಮತ್ತು ನೀಮ್ ಕಾಫ್ ಅನ್ನೋದಂದ್ರೆ ವ್ಯಕ್ತಿಯು ಗುಂಪಿನ ಪ್ರಾಮಾಣಿಕಗಳಿಗೆ ಅನುವರ್ತಿಸುವುದನ್ನ ಕಲಿಯುವ ಪ್ರಕ್ರಿಯೆಗೆ ಸಾಮಾಜಿಕರಣ ಅಂತಂದು ಕರೆದಿದ್ದಾರೆ. ಅಂದ್ರೆ ವ್ಯಕ್ತಿಯು ಗುಂಪಿನ ಪ್ರಾಮಾಣಿಕಗಳಿಗೆ ಅನುವರ್ತಿಸುವ ಒಂದು ಪ್ರಕ್ರಿಯೆಯನ್ನ ಅಥವಾ ಕಲಿಯುವ ಪ್ರಕ್ರಿಯೆಯನ್ನ ಸಾಮಾಜಿಕರಣ. ವ್ಯಕ್ತಿ ಏನ್ ಮಾಡ್ಬೇಕಿಲ್ಲಿ ಈ ಗುಂಪಿನ ಸಮಾಜ ಅನ್ನುವಂಥದ್ದು ಮಾನವ ಜೀವನ ಅನ್ನುವಂಥದ್ದು ಒಂದು ಗುಂಪು. ಈ ಗುಂಪಿಗೆ ಅನುಗುಣವಾಗಿ ಪ್ರಾಮಾಣಿಕಗಳು ಇಲ್ಲೇನು ಪ್ರಾಮಾಣಿಕಗಳಿದಾವೆ, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋದನ್ನ, ಹಾಗೆ ಯಾರಾದ್ರೂ ಮಾತಾಡ್ಸಿದ್ರೆ ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು, ಮಾತಾಡ್ಬೇಕು ಅನ್ನುವಂಥದ್ದನ್ನ ಅನುವರ್ತಿಸುವುದನ್ನ ಕಲಿಯುವ ಪ್ರಕ್ರಿಯೆ ಅಂತ ಏನಿದೆ ಆ ಕಲಿಯುವ ಪ್ರಕ್ರಿಯೆಯನ್ನ ಸಾಮಾಜಿಕರಣ ಅಂತಂದು ಇಲ್ಲಿ ಅಕ್ಬರ್ ಮತ್ತು ನೀಮ್ ಕಾಫ್ ಅವರು ಕರೆದಿದ್ದಾರೆ. ಓಕೆ, ಇಷ್ಟು ಈ ಸಾಮಾಜಿಕರಣದ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ ವಿದ್ಯಾರ್ಥಿಗಳೇ. ಈಗ ನಾವು ಸಾಮಾಜಿಕರಣದ ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ. ಏನಪ್ಪ ಸಾಮಾಜಿಕರಣದ ಹಂತಗಳು ಅನ್ನೋದಾದ್ರೆ ನಾವಿಲ್ಲಿ 4 ಸ್ಟೆಪ್ಪಲ್ಲಿ 4 ಸ್ಟೇಜಸ್ ಅಲ್ಲಿ ನೋಡ್ಬೋದು. ಯಾವುದಪ್ಪ 4 ಹಂತಗಳು ಅನ್ನೋದಾದ್ರೆ ಮೌಖಿಕ ಹಂತ. ಮೌಖಿಕ ಅಂದಾಗ ಮಾತು ಬರೋದಿಲ್ಲ, ಆ ಸಂದರ್ಭ ಹಂತವನ್ನು ಮೌಖಿಕ ಅಂತ ಕರಿತೀವಿ. ಈ ಮೌಖಿಕ ಹಂತ ಜನನದಿಂದ 1 ವರ್ಷದವರೆಗೆ ನೋಡ್ತೀವಿ. ಮಕ್ಕಳ ಹುಟ್ಟಿದ ತಕ್ಷಣ ಯಾವ ರೀತಿಯಲ್ಲಿ ಇರ್ತಾರೆ, ಆ ಮಗು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸಾಮಾಜಿಕರಣಗೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಹಂತಗಳಲ್ಲಿ ನೋಡ್ಬೋದು. ನೆಕ್ಸ್ಟ್ ಶೌಚ ತರಬೇತಿ ಅಂತ. ಶೌಚ ಅಂದಾಗ ಶುಚಿತ್ವ ಅಂತ 1 ವರ್ಷದಿಂದ ಪ್ರಾರಂಭ ಆಗುತ್ತೆ, 3 ವರ್ಷದವರೆಗೆ ಇದು ಇರುತ್ತೆ. ಹಾಗೆ ಇಡಿಪಲ್ ಅಂತ 4 ವರ್ಷದಿಂದ 12 ಮತ್ತು 13 ವರ್ಷದವರೆಗೆ ಈ ಹಂತವನ್ನ ಇಡಿಪಲ್ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಕಿಶೋರಾವಸ್ಥೆ ಅಂತ ಹರೆಯದಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಇಲ್ಲಿ ಎಚ್.ಎಂ. ಜಾನ್ಸನ್ ಅವ್ರು ಏನ್ ಮಾಡ್ತಾರೆ, ಈ ಬಾಲ್ಯದಲ್ಲಿ ಪ್ರೌಢ ಹಂತದಲ್ಲಿ ಈ 4 ಹಂತಗಳನ್ನ ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ಸಾಮಾಜಿಕರಣಗೊಳಿಸುತ್ತೆ ಅನ್ನೋದನ್ನ ಈ ಎಚ್.ಎಂ. ಜಾನ್ಸನ್ ಅವರು 4 ರೀತಿಯಲ್ಲಿ ಈ ಹಂತಗಳನ್ನ ತಿಳಿಸಿದ್ದಾರೆ. ಏನಪ್ಪಾ 4 ಹಂತಗಳಂದಾಗ ನಾವು ಫಸ್ಟ್ ಒನ್ ನೋಡ್ತಾ ಹೋಗ್ಬೋದು 1 by 1. ಈ ಫಸ್ಟ್ ಒನ್ ನೋಡ್ತಾ ಮೌಖಿಕ ಹಂತ. ಸಾಮಾನ್ಯವಾಗಿ ಹಂತ ಅನ್ನೋದು ಜನನದಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ, ಮಗುವಿಗೆ 1 ವರ್ಷದ ಆಗುವವರೆಗೂ ಕೂಡ ಇದು ಮುಂದುವರಿತಾನೆ ಹೋಗುತ್ತೆ ಮೌಖಿಕ ಹಂತ. ಇಲ್ಲೇ ಜನನಕ್ಕೆ ಮುಂಚೆ ಏನಾಗುತ್ತೆ, ಮಗು ಈ ಹಂತದಲ್ಲಿ ಜನನಕ್ಕಿಂತ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಮಗು ಏನಾಗುತ್ತೆ ತಾಯಿಯ ಗರ್ಭದಲ್ಲಿ ಬೆಚ್ಚಗೆ ಸುಖವಾಗಿರುತ್ತೆ. ತಾಯಿಯ ಗರ್ಭದಲ್ಲಿ ಏನಾಗುತ್ತೆ, ಮಗು ಹುಟ್ಟುವುದಕ್ಕಿಂತ ಮುಂಚೆ ಬೆಚ್ಚಗೆ ಸುಖವಾಗಿರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ಆಕ್ಷೇಪಗಳು ಮಾಡೋದಿಲ್ಲ. ಹಸಿದಾಗ ನೀರು ಕೊಡಲಿ ಅಥವಾ ಹಾಲು ಉಣಿಸ್ಲಿ, ಹಾಗೆ ಅಳೋದನ್ನ ಕೂಡ ಅಲ್ಲಿ ಏನು ಕೂಡ ಮಾಡೋದಿಲ್ಲ. ಅದು ನಂತರ ಏನಾಗುತ್ತೆ, ತಾಯಿಯ ಗರ್ಭದಿಂದ ಹೊರಗೆ ಬಂದಂತ ಸಂದರ್ಭದಲ್ಲಿ ಹೊರಗೆ ಬಂದ ತಕ್ಷಣ ಏನ್ ಮಾಡುತ್ತೆ, ತನ್ನ ಮೊದಲ ಬಿಕ್ಕಟ್ಟನ್ನ ಫೇಸ್ ಮಾಡ್ತಾ ಹೋಗುತ್ತೆ. ಮೊದಲ ಬಿಕ್ಕಟ್ಟು ಒಂದು ಪರಿಸ್ಥಿತಿಯನ್ನು ಏನ್ ಮಾಡ್ತೈತೆ, ಅದು ಎದುರಿಸಬೇಕಾಗುತ್ತೆ. ಅಂದ್ರೆ ಸ್ವತಃ ಮಗು ಉಸಿರಾಟವನ್ನ ಮಾಡಬೇಕಾಗುತ್ತೆ. ಮಗು ಉಸಿರಾಡಲೇಬೇಕಲ್ಲಿ ಹೊರಗೆ ಬಂದ ತಕ್ಷಣ. ಆದ್ರೆ ತಾಯಿ ಗರ್ಭದಲ್ಲಿ ಉಸಿರಾಡೋದಿಲ್ಲ, ಉಸಿರಾಡೋದಿಲ್ಲ. ಹೊರಗೆ ಬಂದ ತಕ್ಷಣ ಈ ವೆದರ್ನ ಪರಿಸರಕ್ಕೆ ತಕ್ಕನಾಗಿ ಏನ್ ಮಾಡ್ತೇವೆ, ಗಾಳಿಯನ್ನು ಉಸಿರಾಡ್ತಾ ಹೋಗುತ್ತೆ, ಆಹಾರ ಸೇವಿಸ್ತಾ ಹೋಗುತ್ತೆ. ಹಸಿವಾದಾಗ ಏನ್ ಮಾಡುತ್ತೆ, ತಾಯಿಯ ಹಾಲನ್ನ ಸೇವಿಸ್ತಾ ಹೋಗುತ್ತೆ. ಹಾಗೆ ಮತ್ತಿತರ ಎಲ್ಲ ಸ್ಥಿತಿಗಳಿಗೆ ಇಲ್ಲಿ ಏನ್ ಮಾಡ್ತೈತೆ, ಇಲ್ಲಿನ ಪರಿಸರಕ್ಕೆ ಚಳಿ ಹಾಗೆ ಬಿಸಿಲಿಗೂ ಕೂಡ ಏನ್ ಮಾಡ್ತೈತೆ, ಆ ಗಾಳಿಗೂ ಆ ಚಳಿಗಾಲಕ್ಕೂ ಏನ್ ಮಾಡ್ತೈತೆ, ಪರಿಸರಕ್ಕೆ ತನ್ನನ್ನ ಹೊಂದಿಸಿಕೊಳ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಮಗು ಏನ್ ಮಾಡುತ್ತೆ, ಈ ಹಂತದಲ್ಲಿ ಮೌಖಿಕ ಹಂತದಲ್ಲಿ ಸ್ವತಃ ಏನ್ ಮಾಡುತ್ತೆ, ತನ್ನಷ್ಟಕ್ಕೆ ತಾನು ಎಲ್ಲದಕ್ಕೂ ಕೂಡ ಅಳುತ್ತಾ ಹೋಗುತ್ತೆ. ನೀವು ನೋಡಿರ್ಬೋದು, ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ 1 ವರ್ಷದ ಸಂದರ್ಭದಲ್ಲಿ ಏನ್ ಮಾಡ್ತವೆ, ಅಳುತ್ತಾ ಹೋಗುತ್ತೆ. ಹಾಗೆ ತನ್ನ ಆರೈಕೆಗಾಗಿ ಅಲ್ಲಿ ಹಸಿವಾದ್ರೂ ಕೂಡ ಅಳ್ತಾ ಹೋಗುತ್ತೆ, ಬೇರೆಯವ್ರು ಎತ್ಕೊಂಡ್ರು ಕೂಡ ಅದೇನ್ ಮಾಡುತ್ತೆ, ಅಳ್ತಾ ಹೋಗುತ್ತೆ. ಅಂದ್ರೆ ಮೌಖಿಕ ಅವಲಂಬನೆಯನ್ನ ಈ ಮಗು ಅವಲಂಬಿಸಿರುತ್ತೆ. ನಂತರ ಏನಾಗುತ್ತೆ, ತನ್ನ ಆರೈಕೆಗಾಗಿ ಈ ಹಂತದಲ್ಲಿ ಆರೈಕೆಗಾಗಿ ಸಂಕೇತಗಳನ್ನು ನಿರ್ವಹಣೆ ಮಾಡಿ ತಿಳಿಸ್ತಾ ಹೋಗುತ್ತೆ. ಸಂಕೇತ, ಸ್ನಾನ ಮಾಡಿಸಿ, ಹಸಿವಾಗಿದೆ, ಅಳೋದು, ಹಾಗೆ ಏನೋ ಒಂಥರ ತನ್ನ ಸಣ್ಣದಾದಂಥ ಒಂದು ಚಿಹ್ನೆಗಳನ್ನ ಸಂಕೇತಗಳನ್ನ ತಿಳಿಸ್ತಾ ಹೋಗುತ್ತೆ. ಕಿವಿಗಳನ್ನ ಕೀಳುವಂಥದ್ದು, ಅಳುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಆಹಾರ ಪಡೆಯುವಂತಹ ಸಮಯದ ಬಗ್ಗೆ ನಿರ್ದಿಷ್ಟ ನಿರೀಕ್ಷೆಗಳನ್ನು ನೀಡುತ್ತೆ. ಯಾವ ಟೈಮಿಗೆ ಆಹಾರವನ್ನು ಪಡಿಬೇಕು, ಮಗು ಎದ್ದ ತಕ್ಷಣ ಹಾಲನ್ನು ಕುಡಿತಾ ಹೋಗುತ್ತೆ. ಅಳುತ್ತಿದೆ ಅಂದ್ರೆ ಹಾಲನ್ನು ಉಳಿಸ್ಲಿಕ್ಕೆ ಕೂಡ ಏನ್ ಮಾಡ್ತೇವೆ, ತಾಯಿ ಆ ಸಮಯಕ್ಕೆ ಬರುವಂತ ಒಂದು ಸಮಯವನ್ನು ಕಲ್ಪಿಸಿಕೊಳ್ತಾ ಹೋಗುತ್ತೆ. ಹಾಗೆ ಈ ಹಂತದಲ್ಲಿ ಮಗು ಮತ್ತು ತಾಯಿ ಇಬ್ಬರು ಕೂಡ ಐಕ್ಯರಾಗಿರ್ತಾರೆ.
ತಾನು ತನ್ನ ತಾಯಿ ಮತ್ತು ಆ ಮಗುವನ್ನ ವ್ಯವಸ್ಥೆಯಲ್ಲಿ ಇರುವಂತೆ ಇತರರಿಗೆ ಮಗು ಒಂದು ಸ್ವತ್ತಿಗಿಂತಲೂ ಕೂಡ ಹೆಚ್ಚು ಎಂದು ಭಾವಿಸ್ತಾ ಹೋಗ್ತಾಳೆ ತಾಯಿ. ಯಾಕೆಂದರೆ ತಾಯಿ ಮತ್ತು ಮಗುವಿನ ಬಾಂಧವ್ಯ ಅನ್ನೋದು ಅನ್ಯೋನ್ಯವಾಗಿರುತ್ತೆ. ತಾಯಿ ಮಗುವನ್ನ ಬಿಟ್ಟು ಹೋಗೋದಿಲ್ಲ, ಯಾರು ಕೂಡ ಹೇಳೋದಿಲ್ಲ. ಇಬ್ಬರು ವ್ಯಕ್ತಿಗಳು ಕೂಡ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ತಾಯಿ ಮತ್ತು ಮಗು. ಹಾಗೆ ತಾಯಿ ಕೂಡ ಇಲ್ಲಿ ಒಂದು ಸ್ವತ್ತು, ಯಾವುದೋ ಒಂದು ಆಸ್ತಿಗಿಂತಲೂ ಕೂಡ ಈ ಮಗು ಒಂದು ಹೆಚ್ಚು ಅನ್ನೋದನ್ನ ತಾಯಿ ಕೂಡ ಅಲ್ಲಿ ತಿಳ್ಕೊಂಡಿರ್ತಾಳೆ. ಹಾಗೆ ತನ್ನ ತಾಯಿಯ ಪಾತ್ರಗಳನ್ನು ಕೂಡ ಇಲ್ಲಿ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಮಗು ಮತ್ತು ತಾಯಿಯ ಪಾತ್ರ ಏನಿದೆ ಅದನ್ನ ಬೇರೆ ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಏನ್ ಮಾಡ್ತಾರೆ, ತನ್ನ ತಾಯಿ ಮತ್ತು ಮಗು ಇಬ್ಬರು ಕೂಡ ಐಕ್ಯರಾಗಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗ್ತದೆ, ಮೌಖಿಕ ಹಂತದಲ್ಲಿ ತಾಯಿ ಮತ್ತು ಮಗು ಐಕ್ಯರಾಗಿರ್ತಾರೆ. ಇಬ್ರು ಕೂಡ ಒಂದನ್ನು ಬಿಟ್ಟು ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿರುತ್ತೆ. ಹಾಗೆ ಇಂತಹ ಹಂತವನ್ನ ಏನಿಲ್ಲ ಐಕ್ಯರಾಗಿರ್ತಾರೆ, ಇಂತಹ ಹಂತವನ್ನ ಪ್ರಾಥಮಿಕ ಗುರುತಿಸುವಿಕೆ ಅಂತ ಹೇಳ್ತಾ ಹೋಗ್ತಾರೆ. ತಾಯಿ ಮತ್ತು ಮಗು ಮೌಖಿಕ ಹಂತದಲ್ಲಿ ಐಕ್ಯರಾಗಿರ್ತಾರೆ, ಇಬ್ರು ಕೂಡ ಒಂದೇ ಆಗಿರ್ತಾರೆ, ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಹಂತವನ್ನ ಮೌಖಿಕ ಹಂತ ಅಥವಾ ಪ್ರಾಥಮಿಕ ಗುರುತಿಸುವಿಕೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಹಸಿವೆಯ ಮೇಲೆ ಸ್ವಲ್ಪ ಹತೋಟಿಯನ್ನು ಸ್ಥಾಪಿಸಲಾಗುತ್ತೆ. ಹಸಿವಾಗಿದೆ ಅಂದಾಗ ಸ್ವಲ್ಪ ಮಟ್ಟಿಗೆ ಹತೋಟಿಯನ್ನ, ಹಸಿವಾಗಿದೆ ಸ್ವಲ್ಪ ತಡಿ ಅನ್ನೋದನ್ನ ಇಲ್ಲಿ ಹತೋಟಿಯನ್ನ ಸ್ಥಾಪಿಸಲಾಗುತ್ತೆ. ತಾಯಿಯೊಂದಿಗೆ ದೇಹ ಸಂಬಂಧದಿಂದ ಸ್ಪರ್ಶ ಏನಿದೆ ಈ ಹಂತದಲ್ಲಿ ಆ ಮಗು ತಾಯಿಯ ಸ್ಪರ್ಶ, ದೇಹದ ಸ್ಪರ್ಶ ಮುಟ್ಟಿದ ತಕ್ಷಣ ಏನ್ ಮಾಡ್ತೇವೆ, ಆ ಮಗುವಿಗೆ ಸಿಗುವಂತಹ ಸಂತೋಷ ಭಾವನೆಗಳು ಸಂವೇದನೆಗೊಳ್ತಾ ಹೋಗುತ್ತೆ. ಬೇರೆ ಯಾರು ಎತ್ತಿದ್ರು ಕೂಡ ಆ ಮಗು ಅಳ್ತಾ ಹೋಗುತ್ತೆ, ಯಾರು ಕೂಡ ಎತ್ತಿದ್ರು ಅದು ಅಳ್ತಾ ಹೋಗುತ್ತೆ. ಆದ್ರೆ ತಾಯಿಯೇ ಸ್ಪರ್ಶಿಸಿದಾಗ ಆ ತಾಯಿಯ ವಾಸನೆ ಅಂತ ಏನ್ ಮಾಡುತ್ತೆ, ಈ ವಾಸನೆಯಿಂದ ಮಗು ಸಂತೋಷದ ಭಾವನೆಗಳನ್ನ ಕಲಿತಾ ಹೋಗುತ್ತೆ. ಬೇರೆ ಎತ್ಕೊಂಡ್ರೆ ತುಂಬಾನೇ ಅಳ್ತಾ ಹೋಗುತ್ತೆ. ಈ ಸಮಯದಲ್ಲಿ ಹಂತದಲ್ಲಿ ಮೌಖಿಕ ಹಂತದಲ್ಲಿ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳು? ಇಷ್ಟು ಓಕೆ. ಇಷ್ಟು ಮಗು ಉಸಿರಾಡೋದನ್ನ ಕಲಿತಾ ಹೋಗುತ್ತೆ, ಊಟ ಮಾಡೋದನ್ನ, ಸಂಕೇತಗಳನ್ನ ತಿಳಿಸ್ತಾ ಹೋಗುತ್ತೆ. ತಾಯಿ ಮತ್ತು ಮಗು ಇಬ್ರು ಕೂಡ ಬಾಂಧವ್ಯದಲ್ಲಿ ಹೆಚ್ಚಾಗಿರ್ತಾ ಹೋಗುತ್ತೆ. ಹಾಗಾಗಿ ಇಬ್ರು ಕೂಡ ಐಕ್ಯರಾಗಿರ್ತಾರೆ. ಇದನ್ನ ಪ್ರಾಥಮಿಕ ಗುರುತಿಸುವಿಕೆ ಅಂತ ಹೇಳ್ತಾ ಹೋಗ್ತೀವಿ. ಯಾಕಂದ್ರೆ ಮಗು ತಾಯಿಯನ್ನು ಗುರುತಿಸ್ತಾ ಹೋಗುತ್ತೆ. ಆ ತಾಯಿಯ ವಾಸನೆ, ಸುವಾಸನೆ ಆಗಿರ್ಬೋದು ಅಥವಾ ಆ ತಾಯಿಯ ಸ್ಪರ್ಶ ಏನಿದೆ ಅದು ಗುರುತಿಸ್ತಾ ಹೋಗುತ್ತೆ. ಅದನ್ನ ನಾವೇನಂತಕ್ಕಂತೀವಿ ಅಂದ್ರೆ ಪ್ರಾಥಮಿಕ ಗುರುತಿಸುವಿಕೆ ಅಂತದ್ದು. ಇಷ್ಟು ಪ್ರಾಥಮಿಕ ಹಂತದಲ್ಲಿ, ಮೌಖಿಕ ಹಂತದಲ್ಲಿ ನಾವಿಲ್ಲಿ ಮಗು ಯಾವ ರೀತಿ ಕಲಿಯುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ನೋಡೋಣ ಶೌಚ ತರಬೇತಿ ಅಂತ. ಏನಪ್ಪ ಈ ಶೌಚ ತರಬೇತಿ ಅಂತ ಅನ್ನೋದಂದ್ರೆ, ಇದು ಸಾಮಾನ್ಯವಾಗಿ 1 ವರ್ಷದಿಂದ, ಇಲ್ಲಿ 1 ವರ್ಷಕ್ಕೆ ಕಂಪ್ಲೀಟ್ ಆಗುತ್ತೆ. 1 ವರ್ಷದಿಂದ 3 ವರ್ಷದವರೆಗಿನ ಹಂತವನ್ನ ಶೌಚ ತರಬೇತಿ ಅಂತ ಕರಿತೀವಿ. ಏನಪ್ಪ ಈ ಶೌಚ ತರಬೇತಿ ಅನ್ನೋದಾದ್ರೆ, ಇಲ್ಲಿ 3ನೇ ವರ್ಷಕ್ಕೆ ಮುಕ್ತಾಯ ಆಗುತ್ತೆ. 1 ವರ್ಷದಿಂದ ಪ್ರಾರಂಭವಾಗಿ 3 ವರ್ಷಕ್ಕೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ಅವಧಿಯ ಬಿಕ್ಕಟ್ಟನ್ನ ಶೌಚ ಬಿಕ್ಕಟ್ಟು ಅಂತ ಕರಿತೀವಿ. ಯಾವುದಂತಂದ್ರೆ ಶೌಚ ಅಂತ ಅನ್ನೋದ್ರೆ, ಶೌಚ ಬಿಕ್ಕಟ್ಟು ಅಂದಾಗ 1 ವರ್ಷದಿಂದ ಪ್ರಾರಂಭವಾಗಿ 3 ವರ್ಷದ ಒಳಗೆ ಮುಕ್ತಾಯ ಹೋಗುತ್ತೆ. ಈ ಹಂತವನ್ನ ಶೌಚ ಬಿಕ್ಕಟ್ಟು ಎಂದು ಕರೆಯಲಾಗುತ್ತೆ. ಯಾಕೆಂದರೆ ಇಲ್ಲಿ ಸ್ವಂತ ಬೇಡಿಕೆಗಳನ್ನ ಏರುವುದರಿಂದ ಇದು ಉಂಟಾಗ್ತಾ ಹೋಗುತ್ತೆ. ಮಗು ತನ್ನದೇ ಆದಂತಹ ಸ್ವಂತ ಬೇಡಿಕೆಗಳನ್ನ ಇಡ್ತಾ ಹೋಗುತ್ತೆ. ತಾಯಿಗಾಗಿ ನನಗೆ ಗೊಂಬೆ ಬೇಕು, ಅದು ಬೇಕು, ಇದು ಬೇಕು ಅಂತಂದು ಏನ್ ಮಾಡುತ್ತೆ, ಹಠ ಮಾಡ್ತಾ ಹೋಗುತ್ತೆ. ಈಗ ಮಗು ಏನ್ ಮಾಡುತ್ತೆ, ತನ್ನ ಆರೈಕೆಯನ್ನ ಸ್ವಲ್ಪ ಮಟ್ಟಿಗೆ ತಾನೇ ನೋಡಿಕೊಳ್ತಾ ಹೋಗುತ್ತೆ. ಇಲ್ಲಿ ತಾಯಿನ ಮಗುವನ್ನ ಸ್ನಾನ ಮಾಡಿಸ್ತಾ ಇತ್ತು. ಆದ್ರೆ ಶೌಚ ಹಂತದಲ್ಲಿ ಬಂದಾಗ ಮಗು ಏನ್ ಮಾಡ್ತಾರೆ, ತನ್ನ ಆರೈಕೆಯನ್ನ ತಾನೇ ಮಾಡಿಕೊಳ್ಳದಿದ್ದೆ ಕೇಳುತ್ತೆ. ಯಾವ ರೀತಿ ಯಾಕಂದ್ರೆ ಶೌಚ ತರಬೇತಿ ಅಂತ ನಾವು ಕರಿತೀವಿ. ಯಾಕೆಂದ್ರೆ ಮಗು ತನ್ನ ಸ್ವಲ್ಪ ಮಟ್ಟಿಗೆ ತನ್ನ ಆರೈಕೆಯನ್ನ ತಾನೇ ಮಾಡ್ಕೊಳ್ತಾ ಹೋಗುತ್ತೆ. ನಾವೇನಾದ್ರೂ ಬ್ರಷ್ ಮಾಡ್ತಿದ್ವಿ ಅನ್ನೋದಾದ್ರೆ ಆ ಮಗು ಕೂಡ ಬ್ರಷ್ ತಗೊಂಡು ಬಾಯಲ್ಲಿ ಇಟ್ಕೊಳ್ತಾ ಹೋಗುತ್ತೆ. ನಾವೇನಾದ್ರೂ ಮೇಕಪ್ ಮಾಡ್ತಿದೀವಿ ಅನ್ನೋದಾದ್ರೆ ಕರಡಿ ಮುಂದೆ ನಿಂತ್ಕೊಂಡು ಆ ಮಗು ಕೂಡ ಏನ್ ಮಾಡುತ್ತೆ, ಆ ಪೌಡರ್ನ ಬಳ್ಕೊಳ್ತಾ ಹೋಗುತ್ತೆ. ಹಾಗೆ ನಾವೇನಾದ್ರೂ ಬಟ್ಟೆಯನ್ನು ಉಟ್ಕೊಂತಿದೀವಿ ಅನ್ನೋದಾದ್ರೆ ಆ ಬಟ್ಟೆಯನ್ನು ಉಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಹೋಗುತ್ತೆ. ಹಾಗೆ ಕಸ ಹೊಡಿತಿದ್ವಿ ಅಂದ್ರೆ ಕಸ ಹೊಡಿಲಿಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಜೊತೆಗೆ ಏನ್ ಮಾಡ್ತಿದೆ, ಆ ನೀರನ್ನು ಸ್ನಾನ ಮಾಡ್ತಿದೀವಿ ಅನ್ನೋದಾದ್ರೆ ಸ್ನಾನ ಮಾಡ್ತಿದ್ದಾಗ ಅದೇನ್ ಮಾಡ್ತಾ ನೀರನ್ನು ತುಂಬಿಕೊಂಡು ಮೇಲೆ ಉಯ್ಕೊಳ್ತಾ ಹೋಗುತ್ತೆ. ಅಂದ್ರೆ ತನ್ನ ಸ್ವಚ್ಛತೆ ಬಗ್ಗೆ, ಶುಚಿತ್ವಕ್ಕೆ ಏನ್ ಮಾಡುತ್ತೆ, ಆ ಮಗು ಮೊದಲಿಗೆ ಏನ್ ಮಾಡ್ತೈತೆ, ತನ್ನ ಶಿಸ್ತನ್ನ ಕಲಿಸ್ತಾ ಹೋಗುತ್ತೆ. ಮಗು ಯಾವ ಹಂತದಲ್ಲಿ? ಶೌಚ ತರಬೇತಿ ಹಂತದಲ್ಲಿ. ಈ ಹಂತದಲ್ಲಿ ಮಗು ತನ್ನ ತಾಯಿಯ ಮತ್ತು 2 ಪಾತ್ರಗಳನ್ನ ಅಂತರ್ಗತಗೊಳಿಸಿಕೊಳ್ಳುತ್ತೆ. ತಾಯಿ ಏನ್ ಮಾಡ್ತಾಳೋ ಅದನ್ನೇ ಮಾಡ್ತಾ ಹೋಗುತ್ತೆ ಮಗು. ತಾಯಿ ಏನಾದ್ರು ನೆಲ ಒರೆಸಿದ್ರೆ ಅದು ಕೂಡ ಮಾಡ್ತಾ ಹೋಗುತ್ತೆ. ಪಾತ್ರೆ ತೊಳಿತಿದ್ದೀನಿ ಅಂತಂದ್ರೆ ಆ ಮಗು ಕೂಡ ಏನ್ ಮಾಡ್ತೈತೆ, ಹೊರಗೆ ಬಂದು ಆ ಪಾತ್ರೆ ಸಣ್ಣ ಸಣ್ಣ ಲೋಟಗಳನ್ನ ತೊಳಿತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ತಾಯಿಯ ಪಾತ್ರಗಳನ್ನು ಕೂಡ ಅಂತರ್ಗತವಾಗಿ ಅದು ಕೂಡ ಕಲಿತಾ ಹೋಗುತ್ತೆ. ಪ್ರೀತಿ ಆರೈಕೆಯನ್ನು ಪಡೆಯುವುದರ ಜೊತೆಗೆ ಆ ಮಗು ಏನ್ ಮಾಡ್ತೈತೆ,
ತಾಯಿಯ ಪ್ರೀತಿಯನ್ನು ಪಡೆಯುವುದರ ಜೊತೆಗೆ ತನ್ನ ಫ್ಯಾಮಿಲಿಯವರ ಪ್ರೀತಿಯನ್ನು ಪಡೆಯುವ ಜೊತೆಗೆ ಏನು ಮಾಡ್ತದೆ, ಅದು ಕೂಡ ಮಕ್ಕಳಿಗೆ ಅಥವಾ ಕುಟುಂಬದವರಿಗೆ ಹೆಚ್ಚು ಪ್ರೀತಿಯನ್ನು ನೀಡಲಿಕ್ಕೆ ಸಮರ್ಥನನ್ನಾಗಿಸುತ್ತೆ. ಹಾಗೆ ಈ ಸಾಮಾಜಿಕರಣದ ನಿಯೋಗಿಯಾಗಿ ನೀಡುವಂಥ ಸೂಚನೆಗಳಂತ ಏನಿದ್ದಾವೆ, ಸರಿಯಾದ ಚಟುವಟಿಕೆಗಳು, ಪ್ರತಿಫಲ ನೀಡುವುದರಿಂದ ಮತ್ತು ತಪ್ಪು ಕಾರ್ಯಗಳಿಗೆ ಬಹುಮಾನ ನೀಡದಿರುವುದು. ತಪ್ಪು ಮಾಡಿದ್ರೆ ಯಾರು ಕೂಡ ಅವ್ರಿಗೆ ಬಹುಮಾನ ನೀಡೋದಿಲ್ಲ. ಇಂತಹ ಶಿಕ್ಷಿಸುವ ಮೂಲಕ ಮಗು ಏನು ಮಾಡ್ತದೆ, ಶೌಚ ತರಬೇತಿ ಅಂತ ಪಡಿತಾ ಹೋಗುತ್ತೆ. ಇಲ್ಲಿ ಯಾರು ಕೂಡ ಶಿಕ್ಷಣ ಕೊಡೋದಿಲ್ಲ, ಕೆಲವೊಂದು ಟೈಮ್ ಹೊಡಿಬೋದು ಅಷ್ಟೇ. ನಮಗೆ ಸಂತೋಷ ನೀಡ್ತಾ ಹೋಗುತ್ತೆ, ನೋಡಿ ನಿಂತ್ಕೊಳ್ತಾ ಹೋಗುತ್ತೆ. ಅಲ್ಲಿ ಸ್ನಾನ ಮಾಡುವಂಥದ್ದು, ಮೇಕಪ್ ಮಾಡ್ಕೊಳ್ಳೋದು ನೋಡಿದಾಗ ಈ ಥರ ಆ ಕುಟುಂಬದವ್ರಿಗೆ ಖುಷಿಯನ್ನು ನೀಡ್ತಾ ಹೋಗುವಂಥ ಈ ಹಂತವಾಗಿರ್ತದೆ. ಹಾಗೆ ಈ ಹಂತದಲ್ಲಿ ತಾಯಿಯ ಸಾಮಾಜಿಕರಣದ ಮುಖ್ಯ ನಿಯೋಗಿ ಆಗ್ತಾಳೆ. ಯಾಕಂದರೆ ತಾಯಿ ಸಾಮಾಜಿಕರಣ ಮಗುವನ್ನು ವಿಕಾಸಗೊಳಿಸಬೇಕಾದ್ರೆ ತಾಯಿ ಮೊದಲ ಗುರು ಅಂತ ಹೇಳ್ತಾ ಹೋಗ್ತೀವಿ. ಯಾಕಂದರೆ ತಾಯಿಯ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅಂತ ನಾವೇನು ಹೇಳ್ತಾ ಹೋಗ್ತೀವಿ. ಇಲ್ಲಿ ತಾಯಿ ಮಗುವಿನ ಸಾಮಾಜಿಕರಣಗೊಳಿಸೋದಕ್ಕೆ ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾಳೆ. ತನ್ನ ಮಗುವಿನ ಒಡನಾಟದ ವ್ಯವಸ್ಥೆಯಲ್ಲಿ ಮಗುವಿನ ಬಳಸ್ಕೊಳ್ತಾ ಹೋಗ್ತಾಳೆ, ಭಾಗವಹಿಸ್ತಾ ಹೋಗ್ತಾಳೆ. ಒಟ್ಟಾರೆಯಾಗಿ ಸಂಸಾರದಲ್ಲಿ ಭಾಗವಹಿಸ್ತಾಳೆ. ಮಗುವಿನ ಫಸ್ಟ್ಗೆ ಪ್ರಿಫರೆನ್ಸ್ ಕೊಡ್ತಾಳೆ, ಇನ್ನು ಸಂಸಾರಕ್ಕೆ ಎರಡನೇ ಪ್ರಿಫರೆನ್ಸ್ ಅನ್ನು ಕೊಡ್ತಾ ಹೋಗ್ತಾಳೆ. ಇದರಿಂದ ತಾಯಿ ಮತ್ತು ಮಗಳ ಇಲ್ಲೇನಾಗಿದೆ, ಪಾತ್ರ ಜ್ಞಾನ ಹೆಚ್ಚು ಬೆಳೀತಾ ಹೋಗುತ್ತೆ. ಮಗುವಿನ ಪಾತ್ರವನ್ನು ಬೆಳೆಸುವಲ್ಲಿ ಈ ಶೌಚ ತರಬೇತಿ ಅಂತ ಒಂದು ಪ್ರಮುಖ ಹಂತ ಆಗಿದೆ. ಅರ್ಥ ಇದೆ ವಿದ್ಯಾರ್ಥಿಗಳು? ಸೆಕೆಂಡ್ ಪಾಯಿಂಟ್. ಓಕೆ, ನೆಕ್ಸ್ಟ್ ನೋಡೋಣ. ಈಡಿಪಲ್ ಅಂತ ಕರಿತೀವಿ. ಏನಪ್ಪ ಈಡಿಪಲ್ ಅಂತ ಅಂದ್ರೆ, ಇಲ್ಲಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. 4 ವರ್ಷದಿಂದ 12 ಮತ್ತು 13 ವರ್ಷದವರೆಗೆ ಈಡಿಪಲ್ ಅಂತವನ್ನು ನಾವಿಲ್ಲಿ ನೋಡಬಹುದು. ಏನಪ್ಪ ಈಡಿಪಲ್ ಅಂತ ಅನ್ನೋದಾದ್ರೆ, ಈ 3ನೇ ಹಂತವನ್ನ, ಸಾಮಾಜಿಕರಣದ 3ನೇ ಹಂತ, ಇಲ್ಲಿ ಮಗು ಏನೇನೆಲ್ಲ ಕಲಿಬಹುದು ಅನ್ನೋದಾದ್ರೆ 4 ವರ್ಷದಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಹರೆಯದವರೆಗೆ ಅಂದ್ರೆ 12-13 ವರ್ಷದವರೆಗೆ ಇರುತ್ತೆ ಈ ಹಂತ. ಇದರಲ್ಲಿ ಮಗು ಏನ್ ಮಾಡುತ್ತೆ, ಕುಟುಂಬದ ಪೂರ್ಣ ಪ್ರಮಾಣದ ಸದಸ್ಯನಾಗ್ತಾನೆ. ಮಗುವು ತನಗೆ ಲಿಂಗದ ಆಧಾರದಲ್ಲಿ ಏನು ಆರೋಪಿಸಲಾಗಿರುವಂತಹ ಪಾತ್ರವನ್ನ ಗುರುತಿಸಬೇಕಾಗುತ್ತೆ. ಇಲ್ಲಿ ಗಂಡು ಹೆಣ್ಣು ಅನ್ನೋದನ್ನ ಆ ಮಗು ಆಟೋಮೆಟಿಕ್ ಆಗಿ ಗುರುತಿಸ್ಕೊಳ್ತಾರೆ. ಗಂಡು ಮಕ್ಕಳಾದ್ರೆ ನಾನು ಗಂಡು ಅನ್ನೋದನ್ನ ಗುರುತಿಸುತ್ತೆ, ಹೆಣ್ಣು ಮಕ್ಕಳಾದ್ರೆ ಹೆಣ್ಣು ಅನ್ನೋದನ್ನ ಆ ಮಗು ಗುರುತಿಸ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಈ ಅವಧಿಯ ಬಿಕ್ಕಟ್ಟನ್ನು ಏನಿಲ್ಲಿ ಗುರುತಿಸ್ತಾ ಹೋಗುತ್ತೆ. ಗಂಡು ಅನ್ನೋದನ್ನ ನಾನು ಹೆಣ್ಣು ಗಂಡು ಅನ್ನೋದನ್ನ ಆರೋಪಿಸಲಾಗಿತ್ತು, ಅದನ್ನು ಗುರುತಿಸುವಂತ ಅಂತ ಏನಿದೆ, ಈ ಬಿಕ್ಕಟ್ಟನ್ನ ಈಡಿಪಲ್ ಬಿಕ್ಕಟ್ಟೆಂದು ಕರೆಯುತ್ತಾರೆ. ಮಗು ಏನ್ ಮಾಡ್ತಾರೆ, ಗುರುತಿಸ್ತಾ ಹೋಗುತ್ತೆ, ನಾನು ಗಂಡು ನಾನು ಹೆಣ್ಣು ಅನ್ನೋದನ್ನ ಗುರುತಿಸಿ ಹೋಗುತ್ತೆ. ಇಂತಹ ಬಿಕ್ಕಟ್ಟನ್ನ ಎಂತ ಕರಿತೀವಿ, ಈಡಿಪಲ್ ಬಿಕ್ಕಟ್ಟು ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಅಂದ್ರೆ ಇದು 4ರಿಂದ 5 ವರ್ಷಗಳ ನಡುವೆ ನಡೀತಾ ಹೋಗುತ್ತೆ. ಗಂಡು ಅನ್ನೋದನ್ನು ಗುರುತಿಸುವಂಥದ್ದು ಯಾವ ಹಂತದಲ್ಲಿ ಅನ್ನೋದಾದ್ರೆ 4ರಿಂದ 5 ವರ್ಷಗಳ ಹಂತದಲ್ಲಿ ಇದು ಗುರುತಿಸ್ತಾ ಹೋಗುತ್ತೆ. ಈ ನಂತರ ಬರುವಂತ ಅವ್ಯಕ್ತ ಸ್ಥಿತಿ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ 4ರಿಂದ 5 ವರ್ಷದ ನಂತರ ಅವ್ಯಕ್ತ ಸ್ಥಿತಿ ಅನ್ನೋದು ಉಂಟಾಗ್ತಾ ಹೋಗುತ್ತೆ. ಈಡಿಪಲ್ ಪ್ರವೃತ್ತಿ ಎಂಬುದು ಕೂಡ ಉಂಟಾಗ್ತಾ ಹೋಗುತ್ತೆ. ಏನಪ್ಪಾ ಇಲ್ಲಿ ಈಡಿಪಲ್ ಪ್ರವೃತ್ತಿ ಅನ್ನೋದಾದ್ರೆ, ಈಡಿಪಲ್ ಎಂಬುದು ಒಂದು ಪ್ರವೃತ್ತಿ ಅಂತ ಕರಿತಾ ಹೋಗ್ತೇವೆ. ಇಲ್ಲಿ ನೋಡ್ಬೋದು, ಏನಪ್ಪಾ ಅನ್ನೋದಾದ್ರೆ, ತಾಯಿಗಾಗಿ ಆದ ಪೈಪೋಟಿಯಲ್ಲಿ ಮಗನಾದವನಿಗೆ ಬರುವಂತ ತಂದೆಯ ಮೇಲೆ ಬರುವ ಈರ್ಷೆ. ತಾಯಿಗಾಗಿ ಆದ ಪೈಪೋಟಿಯಲ್ಲಿ ಮಗನಾದವನಿಗೆ ಬರುವಂತ ತಂದೆಯ ಮೇಲೆ ಉಂಟಾಗುವಂತ ಈರ್ಷೆಯನ್ನ ಇಲ್ಲಿ ಪಿತೃಗಮನ ಅಥವಾ ಇಲ್ಲಿ ಎಲೆಕ್ಟ್ರಾ ಪ್ರವೃತ್ತಿ ಅಂತ ಕರಿತೀವಿ. ಈಡಿಪಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅಲ್ಲಿ ಕೂಡ ನಾವು ನೋಡ್ಬೋದು, ಇಲ್ಲಿ ತಾಯಿಗಾಗಿ ಇಲ್ಲಿ ಪೈಪೋಟಿ ಉಂಟಾಗ್ತಾ ಹೋಗುತ್ತೆ. ತಾಯಿಯ ಪ್ರೀತಿಯನ್ನು ಪಡೆಯಲಿಕ್ಕೆ ಮಗನಾದವನಿಗೆ ತಂದೆಯ ಮೇಲೆ ಬರುವಂತ ಈರ್ಷೆಯಂತೆ ಪ್ರವೃತ್ತಿ ಏನಿದೆ ಅದನ್ನ ಎಲೆಕ್ಟ್ರಾ ಪ್ರವೃತ್ತಿ ಅಂತ ಕರಿತೀವಿ. ಅಂದ್ರೆ ತಂದೆಯ ಮೇಲೆ ದ್ವೇಷ ಉಂಟಾಗ್ತಾ ಹೋಗುತ್ತೆ, ತಾಯಿಯ ಮೇಲೆ ಗಂಡು ಮಗ ಪ್ರೀತಿಯನ್ನ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ತಾಯಿಗಾಗಿ ಇಲ್ಲಿ ತಂದೆಯ ಮೇಲೆ ಪ್ರೀತಿಯನ್ನು ಪಡೆಯಲಿಕ್ಕೆ ಏನ್ ಮಾಡ್ತೇವೆ, ಮಗಳಾದವಳಿಗೆ ತಾಯಿಯ ಮೇಲೆ ಬರುವಂತ ಈರ್ಷೆಯನ್ನ ಎಲೆಕ್ಟ್ರಾ ಪ್ರವೃತ್ತಿ, ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಕೂಡ ನಾವಿಲ್ಲಿ ಕರಿತೀವಿ. ಈಡಿಪಲ್ ಕಾಂಪ್ಲೆಕ್ಸ್ ಅಂದ್ರೆ ತಂದೆಯ ಮೇಲೆ ಬರುವಂತ ಈರ್ಷೆ ಉಂಟಾಗುತ್ತೆ ಮಗನಿಗೆ. ಎಲೆಕ್ಟ್ರಾ ಪ್ರವೃತ್ತಿ ಅಂದಾಗ ತಾಯಿ, ಇಲ್ಲಿ ಮಗಳಾದವಳಿಗೆ ತಾಯಿಯ ಮೇಲೆ ಈರ್ಷೆ ಉಂಟಾಗುತ್ತೆ, ತಂದೆಯ ಮೇಲೆ ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ಎರಡೂ ಸಂದರ್ಭದಲ್ಲಿ ಏನಾಗುತ್ತೆ, ಭಾವನೆಗಳು ಲೈಂಗಿಕವಾದವಂತಂದು ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಮಗನಿಗೆ ತಾಯಿಯ ಮೇಲೆ ಪ್ರೀತಿ ಬರುತ್ತೆ, ಮಗಳಿಗೆ ತಂದೆಯ ಮೇಲೆ ಈರ್ಷೆ ಪ್ರೀತಿ ಬರುತ್ತೆ ಅನ್ನೋದಾದ್ರೆ, ತಾಯಿಯ ಮೇಲೆ ದ್ವೇಷ ಬರುತ್ತೆ, ತಂದೆಗೆ ಮಗನಾದವನಿಗೆ ತಂದೆಯ ಮೇಲೆ ಈರ್ಷೆ ದ್ವೇಷ ಉಂಟಾಗುತ್ತೆ. ಆದ್ರೆ ಇದೇನಕ್ಕೆ ಹಿಂಗಾಗುತ್ತೆ ಅಂದಾಗ ಇಲ್ಲಿ ಲೈಂಗಿಕವಾದವು ಭಾವನೆಗಳಂತ ಏನಿದೆ, ಈ ಭಾವನೆಗಳು ಲೈಂಗಿಕವಾದವಂಥದ್ದು ತಿಳಿಯಲಾಗಿದೆ. ಆದ್ರೆ ಕೆಲವೊಂದು ವಿದ್ವಾಂಸರು ಇದನ್ನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಈ ಹಂತದಲ್ಲಿ
4ರಿಂದ 12, 13 ವರ್ಷದ ಹಂತದಲ್ಲಿ ಇಲ್ಲಿ ಈ ವಯಸ್ಸಿನ 4, 5, 6 ವಯಸ್ಸಿನಲ್ಲಿ ಏನಾಗ್ತವೆ, ಈ ಮಕ್ಕಳಿಗೆ ಲೈಂಗಿಕ ಜ್ಞಾನ ಅನ್ನೋದವ್ರಿಗೆ ಬರೋದಿಲ್ಲ. ತಾಯಿ ಹೆಣ್ಣು, ತಂದೆ ಗಂಡು ಅನ್ನೋದು ಅಷ್ಟನ್ನು ಕೂಡ ಅವರಿಗೆ ಗೊತ್ತಿರುತ್ತೆ. ಅಷ್ಟು ಬಿಟ್ಟರೆ ಅವ್ರು ಯಾವುದೇ ರೀತಿಯಾದಂಥ ಲೈಂಗಿಕ ಕ್ರಿಯೆಯನ್ನು ಶ್ಲಾಘಿಸುವ ಅಥವಾ ಸಾಮರ್ಥ್ಯ ಮಗುವಿಗೆ ಇರುವುದಿಲ್ಲ. ಹಾಗೆ ಮಗುವು ಸರಿಯಾದ ಲಿಂಗದ ಆಧಾರದೊಂದಿಗೆ ಗುರುತಿಸಿಕೊಳ್ಬೇಕಾಗುತ್ತೆ. ನಾನು ಯಾವ ಲಿಂಗ, ನಾನು ಪುರುಷನೋ ಸ್ತ್ರೀನೋ, ನಾನು ಯಾರ ಜೊತೆಗೆ ಆಟವನ್ನು ಆಡಬೇಕು, ನಾನು ಯಾರ ಜೊತೆಗೆ, ಉದಾಹರಣೆ ಹೆಣ್ಣು ಮಕ್ಕಳ ಜೊತೆಗೆ ಆಟ ಆಡಬೇಕು, ಬೈತಾ ಹೋಗ್ತಾರೆ. ನೀನು ಗಂಡು ಮಗ ಗಂಡು ಮಕ್ಕಳ ಜೊತೆಗೆ ಆಟ ಆಡಬೇಕು, ಹೆಣ್ಣು ಮಕ್ಕಳ ಜೊತೆಗೆ ಆಟ ಆಡಬೇಕು ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ. ಇಂತಹ ತಪ್ಪು ನಡವಳಿಕೆಗಳಿಗೆ ಬಹುಮಾನ ನೀಡಲಾಗುತ್ತೆ. ಇಲ್ಲಿ ಏನಾಗುತ್ತೆ, ಅವರಿಗೆ ತಕ್ಕನಾಗಿ ನಡವಳಿಕೆಗಳಿಗೆ ಒಳ್ಳೆ ಕೆಲಸ ಮಾಡೋದಂದ್ರೆ ಬಹುಮಾನವನ್ನು ನೀಡ್ತಾ ಹೋಗುತ್ತೆ. ತಪ್ಪು ಕೆಲಸಗಳನ್ನು ಮಾಡಿದಾಗ ಅವರಿಗೆ ಶಿಕ್ಷೆಯನ್ನು ಕೊಡುವಂತ ಪದ್ಧತಿ ಬರುತ್ತೆ. ಇಲ್ಲಿ ತಂದೆಯ ಮೇಲೆ ಹೆಚ್ಚು ಆಸೆಯನ್ನ ತಾಯಿ ಮಕ್ಕಳು ಇಟ್ಕೊಳ್ತಾರೆ, ಹೆಣ್ಣು ಮಕ್ಕಳು. ಹಾಗೆ ತಾಯಿಯ ಮೇಲೆ ಗಂಡು ಮಗು ಹೆಚ್ಚು ಆಸೆ ಪ್ರೀತಿಯನ್ನು ಇಟ್ಕೊಳ್ತಾ ಹೋಗ್ತಾನೆ. ಇಂತಹ ಪ್ರವೃತ್ತಿಯನ್ನ ಈಡಿಪಲ್ ಹಂತ ಅಂತಂದು ಕರಿತೀವಿ. ಹಾಗೆ ಇಲ್ಲಿ ನಾವು ನೋಡ್ಬೋದು, ಆಟಿಕೆಗಳಿಗೆ ಯಾವ ರೀತಿಯಲ್ಲಿ ನೀಡ್ತಾ ಹೋಗ್ತಾರೆ. ಹುಡುಗಿಯರಿಗೆ ಹೆಣ್ಣು ಗೊಂಬೆಗಳನ್ನು ನೀಡ್ತಾ ಹೋಗ್ತಾರೆ, ಹುಡುಗರಿಗೆ ಅವನಿಗೆ ಬೇಕಾದಂಥ ಆಟ ಸಾಮಾನುಗಳನ್ನ ನೀಡ್ತಾ ಹೋಗ್ತಿಲ್ಲ. ಆಟಿಕೆಗಳಲ್ಲಿ ಕೂಡ ಸ್ಪಷ್ಟವಾದಂಥ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಅಂಗರಚನೆ ವಿನ್ಯಾಸಗಳನ್ನು ಕೂಡ ಇಲ್ಲಿ ಗುರ್ತು ಹಿಡಿಬಹುದು. ಅಂಗರಚನೆ, ಇಲ್ಲಿ ದೇಹದ ರಚನೆಗಳೇನಾಗಿದ್ದಾವೆ, ಪುರುಷರು ಅಥವಾ ಅಲ್ಲಿ ಸ್ತ್ರೀಯರೆನ್ನುವಂಥ ದೈಹಿಕ ಅಂಗಾಂಗ ರಚನೆಗಳಲ್ಲಿ ಕೂಡ ಇಲ್ಲಿ ಬದಲಾವಣೆಯನ್ನು ನೀಡ್ತಾ ಹೋಗುತ್ತೆ. ಹಾಗೆ 6ನೇ ವರ್ಷದಲ್ಲಿ ಏನಾಗುತ್ತೆ, ಮಗು ತಂದೆಯೊಡನೆ ಯಶಸ್ವಿಯಾಗಿ ಗುರುತಿಸ್ಕೊಳ್ತಾ ಹೋಗ್ತಾರೆ. 6 ವರ್ಷ ಆದ್ಮೇಲೆ ಇಲ್ಲಿ ಮಗು ಏನ್ ಮಾಡ್ತಾರೆ, ತಂದೆಯೊಡನೆ ಯಶಸ್ವಿಯಾಗಿ ನಾನು ಯಾರ ಮಗ ಅಂದಾಗ ತಂದೆಯ ಮಗ ಅನ್ನುವಂತ ಗುರುತಿಸ್ತಾ ಹೋಗ್ತಾನೆ. ಹಾಗೆ ಲೈಂಗಿಕ ಪಾತ್ರದಲ್ಲಿ ತನ್ನ ತಂದೆ ತಾಯಿಯೊಡನೆ ಯಶಸ್ವಿಯಾಗಿ ಗುರುತಿಸಿಕೊಂಡರೆ ಅದು ತಾಯಿಯ ಬಗ್ಗೆ ಈರ್ಷೆ ಬಂದಿದೆ ಅಂತ ಹೇಳ್ತಾ ಹೋಗ್ತಾರೆ. ಲೈಂಗಿಕ ಪಾತ್ರದಲ್ಲಿ ತನ್ನ ತಂದೆಯೊಡನೆ ಯಶಸ್ವಿಯಾಗಿ ಗುರುತಿಸಿಕೊಂಡರೆ ತಾಯಿಯ ಬಗ್ಗೆ ಬರುವಂತ ಈರ್ಷೆ ಎಂದು ಅರ್ಥವಾಗುತ್ತೆ ಅಂತಂದು ಮೋರಲ್ ಅವರು ತಿಳಿಸ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಲಿಂಗ ಪ್ರಭೇದಗಳಿಗೆ ಸಂಬಂಧಪಟ್ಟಂಗೆ, ಲಿಂಗಕ್ಕೆ ಸಂಬಂಧಪಟ್ಟಂಗೆ ಮಗುವು ಕೂಡ ಏನ್ ಮಾಡ್ತದೆ, ಇಲ್ಲಿ ಬದಲಾವಣೆಗಳನ್ನ ಹೊಂದ್ತಾ ಹೋಗುತ್ತೆ. ಇಲ್ಲಿ ದೈಹಿಕ ಅಂಗಾಂಗ ರಚನೆಯಲ್ಲಿ ಕೂಡ ವ್ಯತ್ಯಾಸಗಳನ್ನ ಮಗು ಗುರುತಿಸ್ತಾ ಹೋಗುತ್ತೆ. ವ್ಯವಸ್ಥೆಯಲ್ಲಿ ಈ 3 ಹಂತಗಳನ್ನು ನಾವಿಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಮಗು, ಹೆಣ್ಣು ಮಗು ಅಥವಾ ಗಂಡು ಮಗು ಏನು ಬೇಕು ಏನು ಬೇಡಗಳನ್ನ ಪಟ್ಟಿಗಳನ್ನ ಮುಂದಿಟ್ಟುಕೊಂಡು ಅವುಗಳನ್ನು ಹೊಂದಲು ಬಯಸುತ್ತೆ. ನಮಗೆ ಇಂಥದ್ದು ಬೇಕು, ಇಂಥದ್ದು ಬೇಡ, ಗಂಡು ಮಕ್ಕಳಿಗೆ ಇಂಥದ್ದು ಬೇಕು, ಹೆಣ್ಣು ಮಕ್ಕಳಿಗೆ ಇಂಥದ್ದು ಬೇಕು ಅನ್ನುವಂಥ ಬೇಕು ಬೇಡಗಳನ್ನು ಪಟ್ಟಿಗಳನ್ನು ಮುಂದಿಟ್ಕೊಂಡು ಹಂತಗಳಲ್ಲಿ ಏನ್ ಮಾಡ್ತದೆ, ಬೆಳೀತಾ ಹೋಗುತ್ತೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಈಡಿಪಲ್ ಅಂತ 4 ವರ್ಷದಿಂದ 12, 13 ವರ್ಷದವರೆಗೆ ಇದು ನೀಡುತ್ತೆ. ಹಾಗೆ ಈ ಸಾಮಾಜಿಕರಣದ ಕೊನೆಯ ಹಂತವನ್ನು ನೋಡ್ಬೋದು, ಕಿಶೋರಾವಸ್ಥೆಯ ಹಂತ. ಏನಪ್ಪ ಕಿಶೋರಾವಸ್ಥೆ ಅನ್ನೋದಾದ್ರೆ ಇದು 4ನೇ ಹಂತ ಅಂತ ಕರಿತೀವಿ. ಹರೆಯದಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. 13 ವರ್ಷ ಅಂದಾಗ 14ರಿಂದ ಹರೆಯದಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಇಲ್ಲಿ ವಯಸ್ಕರ ಅನ್ನೋದಕ್ಕಿಂತ ಹರೆಯ ಅನ್ನೋದು ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತೀವಿ. 16 ವರ್ಷದಿಂದ ಹರೆಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ಹಂತದಲ್ಲಿ ಮಕ್ಕಳು ಏನ್ಬಿಡ್ತವೆ, ತಾಯಿಗಳ ನಿಯಂತ್ರಣದಿಂದ ಹೊರಬರಲು ಇಚ್ಛಿಸ್ತಾ ಹೋಗ್ತಾರೆ. ಈ ಹಂತದಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ತಂದೆ ಮತ್ತು ತಾಯಿಗಳ ನಿಯಂತ್ರಣದಿಂದ ಏನ್ ಕಂಟ್ರೋಲ್ ಅಲ್ಲಿ ಇರ್ತಾರೆ, ತಂದೆ ತಾಯಿಯಿಂದ ಮುಕ್ತವಾಗಿ ನಾವು ಫ್ರೀಡಮ್ ಆಗಿ ಇರಬೇಕು, ತಾಯಿಯಿಂದ ಮುಕ್ತವಾಗಿ ಹೊರ ಬರಲಿಕ್ಕೆ ಇಚ್ಛಿಸ್ತಾ ಹೋಗ್ತಾರೆ. ಈ ಅವಧಿಯ ಯಾಕೆಂದರೆ ಮುಕ್ತ ಲೈಂಗಿಕ ಚಟುವಟಿಕೆಗಳನ್ನ ಅವಕಾಶವಿಲ್ಲದಾಗಿ ಹರೆಯವನ್ನು ಹಿಂಬಾಲಿಸ್ತಾ ಹೋಗುತ್ತೆ. ಇಲ್ಲಿ ತಂದೆ ತಾಯಿಯಿಂದ ಹೊರ ಬರಬೇಕು, ಮುಕ್ತ ಲೈಂಗಿಕ ಚಟುವಟಿಕೆಗಳಲ್ಲಿ ಅವಕಾಶವಿಲ್ಲದಿದ್ದಾಗ, ಇಲ್ಲಿ ಲೈಂಗಿಕ ಕ್ರಿಯೆಯನ್ನು ನಡೆಸಲಿಕ್ಕೆ ಅವಕಾಶವಿಲ್ಲದಿದ್ದಾಗ ತಂದೆ ಮತ್ತು ತಾಯಿಯಿಂದ ಹೊರ ಬರಲಿಕ್ಕೆ ಇಚ್ಛಿಸ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಶಾರೀರಿಕ ವ್ಯತ್ಯಾಸಗಳನ್ನು ಕೂಡ ಇಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಹಾಗೆ ಶಾರೀರಿಕ ಸಮಸ್ಯೆಗಳನ್ನು ಕೂಡ ಇಲ್ಲಿ ಉಂಟಾಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಲೈಂಗಿಕ ಪ್ರಾಮಾಣಿಕೆಗಳಿಗೆ ತಮ್ಮ ಕಾಮತೃಷಿಯನ್ನು ತಣಿಸುವುದರಿಂದ ಮಗು ಏನ್ ಮಾಡ್ತಾರೆ, ಮಕ್ಕಳು ಈ ಹಂತದಲ್ಲಿ ಯುವಕರಂತ ಹರೆಯದವರು ಏನ್ ಮಾಡ್ತಾರೆ, ಕಲಿತಾ ಹೋಗ್ತಾರೆ. ಇಲ್ಲಿ ಕಾಮತೃಷಿಯನ್ನು ಕಣಿಸಬೇಕು ಅನ್ನುವಂಥ ಉದ್ದೇಶದಿಂದ ಮಕ್ಕಳು ಈ ಹಂತದಲ್ಲೇ ಪ್ರೌಢ ಹಂತದಲ್ಲಿ ತನ್ನನ್ನು ನಿರ್ವಹಿಸಬೇಕಾದ ಹಂತಗಳಲ್ಲಿ ಹಾಗೆ ಜವಾಬ್ದಾರಿಯನ್ನು ಕೂಡ ಇವರು ಪಡಿತಾ ಹೋಗ್ತಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮೇಲೆ ಜೀವನ ಸಾಮರ್ಥ್ಯ ನೀಡುವಂಥ ಕೌಶಲ್ಯಗಳನ್ನ ಬೆಳೀತಾ ಹೋಗ್ತಾರೆ. ಹರೆಯದಲ್ಲಿ ಶಿಕ್ಷಣವನ್ನು ಪಡಿಬೇಕು. ಈ ಹಂತದಲ್ಲಿ ಹೆಚ್ಚು ಸಾಮಾಜಿಕರಣಗೊಳ್ಬೇಕು. ಹುಟ್ಟಿನಿಂದ
ನಾವು ಸಾಯುವವರೆಗೂ ನಿರಂತರವಾಗಿ ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ಒಬ್ಬ ಶಾಲಾ ಶಿಕ್ಷಣವನ್ನು ಪಡಿಬೇಕನ್ನುವಂಥ ಉದ್ದೇಶವನ್ನು ಕೂಡ ಇಲ್ಲೇ ಈ ಹಂತದಲ್ಲಿ ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಕಿಶೋರಾವಸ್ಥೆ ಅಂದಾಗ ಹರೆಯವನ್ನು ನೋಡ್ತಾ ಹೋಗ್ತೀವಿ. ಹರೆಯದಿಂದ ಇಲ್ಲಿ ತಂದೆ ತಾಯಿಗಳು ಯಾರು ಕೂಡ ಹೇಳ್ಬಾರ್ದು ಕೇಳಬಾರ್ದು, ನಾವು ಫ್ರೀಡಮ್ ಆಗಿರ್ಬೇಕನ್ನುವಂಥ ಹಂತವನ್ನು ಒಳಗೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಚಟುವಟಿಕೆಯಲ್ಲಿ ತೊಡಿಬೇಕು, ಹಾಗೆ ಸಮಾಜದಲ್ಲಿ ನಾವು ಫ್ರೀಡಮ್ ಇರಬೇಕು, ತಮ್ಮ ಆಸೆ ಆಮಿಷಗಳನ್ನ ತೀರಿಸ್ಕೊಳ್ಬೇಕು ಅನ್ನುವಂಥ ಗುಣವನ್ನ ಈ ಕಿಶೋರಾವಸ್ಥೆಯಲ್ಲಿ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಷ್ಟು ಸಾಮಾಜಿಕರಣದ ಹಂತಗಳಂತ ನಾವು ಹೇಳ್ತಾ ಹೋಗ್ತೀವಿ. ನೆನಪಿರ್ಲಿ, ಸಾಮಾಜಿಕರಣದ ಇಷ್ಟೇ. ಇಲ್ಲಿ ಮಗು ಒಂದು ಸಾಮಾನ್ಯ ಶಿಶು ಏನ್ ಮಾಡ್ತದೆ, ಸಮಾಜ ಜೀವಿ ಆಗೋದಕ್ಕೆ ಮುಂಚಿತವಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ಗುಣಗಳಿರೋದಿಲ್ಲ. ದಿನ ಕಳೆದಂತೆ ಸಮಾಜ ಜೀವಿಯಾಗಿ ಮಾರ್ಪಾಡುಗೊಳ್ತಾ ಹೋಗ್ತಾನೆ. ಅದಕ್ಕೋಸ್ಕರ ತನ್ನದೇ ಆದಂಥ HF ಜಾನ್ಸನ್ ಅವರು ಕೂಡ ಹೇಳ್ತಾ ಹೋಗ್ತಾರೆ, ಈ ಸಾಮಾಜಿಕರಣ ಅಂದಾಗ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಬೇಕಾಗುತ್ತೆ. ಸಮಾಜದಲ್ಲಿನ ಸಮಸ್ಯೆಗಳನ್ನು ಫೇಸ್ ಮಾಡಬೇಕು, ಜವಾಬ್ದಾರಿಯುತವಾಗಿ ತನ್ನ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಮಗುವಿನ ವಿಕಾಸ ಅನ್ನೋದು ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಸಾಮಾಜಿಕರಣದಲ್ಲಿ ಅರ್ಥ ವ್ಯಾಖ್ಯೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಹಾಗೆ ಸಾಮಾಜಿಕ ಹಂತಗಳಂದಾಗ ಫಸ್ಟ್ ಒಂದು ನೋಡ್ಬೋದು ಮೌಖಿಕ ಹಂತ. ಈ ಮೌಖಿಕ ಅಂತ ಅನ್ನೋದು ಜನನದಿಂದ ಮಗು ಹುಟ್ಟಿನಿಂದ 1 ವರ್ಷದಲ್ಲಿ ಕರಿತೀವಿ. ಈ ಹಂತದಲ್ಲಿ ಮಗು ಏನೆಲ್ಲ ಸ್ವತಃ ಕಲಿಯುತ್ತೆ ಅನ್ನೋದನ್ನು ನೋಡ್ಬೋದು. ಹಾಗೆ ಶೌಚ ತರಬೇತಿ ಅಂದಾಗ 1 ವರ್ಷದಿಂದ 3 ವರ್ಷ ಅಂತ ಕರಿತೀವಿ. ಈ 1 ವರ್ಷದಲ್ಲಿ ಮತ್ತು 3 ವರ್ಷದ ಅವಧಿಯಲ್ಲಿ ಏನೇನೆಲ್ಲ ಕಲಿಬಹುದು ಈ ಮಗು, ಯಾವುದನ್ನ ಕಲಿಯುತ್ತೆ ಅನ್ನೋದನ್ನ ನೋಡ್ಬೋದು. ನೆಕ್ಸ್ಟ್ ಈಡಿಪಲ್ ಅಂತ ಕರಿತೀವಿ. 4 ವರ್ಷದಿಂದ 12-13 ವರ್ಷದ ಸಮಯವನ್ನ ಅಥವಾ ಹಂತವನ್ನ ಈಡಿಪಲ್ ಅಂತ ಕರಿತೀವಿ. ಈ ಹಂತದಲ್ಲಿ ಮಗು ಏನ್ ಮಾಡ್ತದೆ, ಸ್ವತಃ ದೈಹಿಕ ಬದಲಾವಣೆ ಚೇಂಜಸ್ ಅನ್ನ ನೋಡ್ತಾ ಹೋಗುತ್ತೆ. ತಂದೆ ಮೇಲೆ ಪ್ರೀತಿಯನ್ನ ಹೆಚ್ಚಾಗಿ ಇಟ್ಕೊಳ್ತಾನೆ ಹೆಣ್ಣು ಮಕ್ಕಳು, ಹಾಗೆ ತಾಯಿಯ ಮೇಲೆ ಗಂಡು ಮಕ್ಕಳು ಹೆಚ್ಚು ಪ್ರೀತಿಯನ್ನ, ಹಾಗೆ ಸ್ವತಃ ಏನ್ ಮಾಡ್ತಾರೆ, ಓದೋದನ್ನ ತನ್ನನ್ನು ಗುರುತಿಸ್ಕೊಳ್ತಾ ಹೋಗ್ತಾರೆ. ಲಿಂಗದ ಆಧಾರದ ಮೇಲೆ ಇರುವಂತಹ ಲಕ್ಷಣಗಳನ್ನು ಕೂಡ ಅವರು ಪಡಿತಾ ಹೋಗ್ತಾರೆ. ಹಾಗೆ ದೈಹಿಕ ವ್ಯತ್ಯಾಸಗಳನ್ನು ಕೂಡ ನೋಡ್ತಾ ಹೋಗ್ತೀವಿ. ಹಾಗೆ ಕಿಶೋರಾವಸ್ಥೆ ಅಂದಾಗ ಇಲ್ಲಿ ಹರೆಯದಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಹರೆಯದ ಹಂತವನ್ನು ನಾವಿಲ್ಲಿ ಕಿಶೋರಾವಸ್ಥೆ ಅಂತ ಕರಿತೀವಿ. ವ್ಯಕ್ತಿ ಇಲ್ಲಿ ತಂದೆ ತಾಯಿಯಿಂದ ಸಂಪೂರ್ಣ ವಿಮುಕ್ತರಾಗಿ ಹೊರ ಬರಲಿಕ್ಕೆ ಇಷ್ಟಪಡ್ತಾ ಹೋಗ್ತಾರೆ. ಯಾಕೆಂದರೆ ಇಲ್ಲಿ ತಮ್ಮ ಲೈಂಗಿಕ ಚಟುವಟಿಕೆಗಳನ್ನ ಅವಕಾಶವಿಲ್ಲದಾಗ, ಚಟುವಟಿಕೆಗಳನ್ನು ನಡೆಸಿಕೊಳ್ಳೋದಕ್ಕೆ ಅವಕಾಶವಿಲ್ಲದಾಗ ಹಿಂಬಾಲಿಸುವಂಥ ಕೆಲವೊಂದು ಶಾರೀರಿಕ ಗುಣಗಳೇನಿದ್ದಾವೆ ಇವು ತಮ್ಮ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಹೋಗ್ತವೆ, ಸಮಸ್ಯೆಗಳಾಗ್ತವೆ. ಈ ಸಮಸ್ಯೆಗಳಿಂದ ಹೊರಬರಲಿಕ್ಕೆ, ಮುಕ್ತರಾಗಲಿಕ್ಕೆ ಈ ಹರೆಯ ಅನ್ನುವಂಥದ್ದು ಏನಿದೆ ಕಿಶೋರಾವಸ್ಥೆಯಲ್ಲಿ ನಾವಿಲ್ಲಿ ನೋಡ್ಬೋದು. ಇಷ್ಟು ಸರಿ ತಪ್ಪುಗಳನ್ನುವಂಥ ಭಾವನೆಗಳನ್ನ ಕಲಿತಾ ಹೋಗ್ತಾನೆ ಈ ಹಂತದಲ್ಲಿ. ಫಸ್ಟ್ ಆಫ್ ಆಲ್ ನೋಡಿದರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ಈ ಹಂತದಲ್ಲಿ ಮಗು ಕಲಿಯುತ್ತೆ. ಇಷ್ಟು ಸಾಮಾಜಿಕರಣದ ಹಂತಗಳು. ನೆಕ್ಸ್ಟ್ ನೋಡೋಣ ಸಾಮಾಜಿಕರಣದ ನಿಯೋಗಗಳನ್ನು ನೋಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.